ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಡೀಬಹುದಾ ಅನ್ನುವ ವಾತಾವರಣ ಇದೆ. ಒಬ್ಬರ ಬಗ್ಗೆ ಒಬ್ಬರು ಮಾತಾಡೋದಕ್ಕದೇನು ಲೆಕ್ಕಪಾಕಿ ಇಲ್ಲ, ಹಂಗೆ ಮಾತಾಡ್ಕೊತಾ ಇದ್ದಾರೆ. ಬಟ್ ಕಾಂಗ್ರೆಸ್ನಲ್ಲಿ ನೋಡಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಒಂದು ಖಡಕ್ ವಾರ್ನಿಂಗು, ಬಾಯಿ ಮುಚ್ಕೊಂಡಿರ್ಬೇಕು. ಅಧಿಕಾರ ಹಸ್ತಾಂತರ ಅದು ಏನೇ ಇದ್ದರೂ ನಾವು ಡಿಸೈಡ್ ಮಾಡ್ತೀವಿ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ. ಸೂಕ್ತ ಸಮಯ ಅಂದರೆ ನಾಳೆ ನಾಡಿದ್ರಲ್ಲಿ ಆಗಿಬಿಡೋದಿಲ್ಲ ಅಂತ ಹೇಳಿದರು ಅವರು. ಇವತ್ತು ಮಾತಿಲ್ಲ ಯಾರ್ದು, ಇವತ್ತು ಹೆಚ್ಚು ಕಡಿಮೆ ಸೈಲೆಂಟು. ಯಾರಿಗೆ ಹೋಗಿ ಮೈಕ್ ಹಿಡಿದ್ರು ಖರ್ಗೆ ಅವ್ರು ಮಾತಾಡ್ಬೇಡ ಅಂದಿದ್ದಾರಪ್ಪ, ಖರ್ಗೆ ಅವ್ರು ಬಾಯಿ ಮುಚ್ಕೊಂಡಿರಕ್ಕೆ ಹೇಳಿದ್ರು, ನಾವು ಬಾಯಿ ಮುಚ್ಕೊಂಡಿರ್ತೀವಿ ಅಂತ. ಅಷ್ಟರ ಮಟ್ಟಿಗೆ ಮೌನ. 21ನೇ ತಾರೀಕು ಸಮಾವೇಶ ಬೆಳಗಾವಿಲಿ, ಅದರದ್ದು ಪೂರ್ವ ತಯಾರಿಗಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಸ್ತುವಾರಿ ನೋಡೋದಕ್ಕೆ ಬಂದಿದ್ದಾರೆ. ಏನು ಕರ್ನಾಟಕದ ಉಸ್ತುವಾರಿ, ಸಮಾವೇಶ ತಯಾರಿ ಹೇಗೆ ನಡೀತಾ ಇದೆ ಅಂತ. DK ಶಿವಕುಮಾರ್ ಅಲ್ಲೇ ಇದ್ದರು, DK ಸುರೇಶು ಅಲ್ಲೇ ಇದ್ದರು. ನೆನ್ನೆ ಡಿಟೇಲಾಗಿ ಹೇಳಿದ್ವಿ ನಿಮಗೆ. DK ಸುರೇಶು, ಸತೀಶ್ ಜಾರಕಿಹೊಳಿ ಒಂದೇ ಫ್ಲೈಟ್ನಲ್ಲಿ ಹೋಗ್ತಾರೆ ಬೆಂಗಳೂರಿನಿಂದ ಬೆಳಗಾವಿಗೆ. ಅಲ್ಲಿ UK 27 ಹೋಟೆಲ್ನಲ್ಲಿ ಒಂದು ರೌಂಡ್ ಮೀಟಿಂಗ್ ಆಗುತ್ತೆ, ಕಾಂಗ್ರೆಸ್ ಭವನದಲ್ಲಿ ಮತ್ತೊಂದು ರೌಂಡ್ ಮೀಟಿಂಗ್ ಆಗುತ್ತೆ. ಹೋಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಸಿಡೆಂಟಾಗಿ ಹಾಸ್ಪಿಟಲ್ನಲ್ಲಿದ್ದಾರೆ, ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಾರೆ. ಅದಾದಮೇಲೆ ಸಾತ್ವಿಕ್ ಅಂತ ಒಂದು ಹೋಟ್ಲಿಗೆ ಊಟಕ್ಕೆ ಹೋಗ್ತಾರೆ. ಹೀಗೆಲ್ಲ ನಡೀತಾ ಇತ್ತಿತ್ತು. ಇಷ್ಟೆಲ್ಲ ಆದಮೇಲೆ ನೆನ್ನೆ ಸಂಜೆ DK ಶಿವಕುಮಾರ್ ಹೋಗಿ ರೀಚ್ ಆಗ್ತಾರೆ. DK ಶಿವಕುಮಾರ್ ಇನ್ನೇನು ಬರ್ತಾರೆ ಬೆಳಗಾವಿಗೆ ಅಂದಾಗ ಸತೀಶ್ ಜಾರಕಿಹೊಳಿ ನಾನು ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ, ಕೆಲಸ ಇದೆ ಅಂತ ಹೋದವರು ವಾಪಸ್ ಬರಲೇ ಇಲ್ಲ ಅವರು. ಅಲ್ಲಿಗೆ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಮುಖಾಮುಖಿನೇ ಆಗಲಿಲ್ಲ. ಕೆಲವರು ಅಂತಾರೆ ಎದರ ಬದರ ಬಂದರು, ಬಟ್ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲಿಲ್ಲ ಅಂತಾರೆ. ನಾವು ಕ್ರಾಸ್ ಚೆಕ್ ಮಾಡಿದ್ವಿ, ಇಲ್ಲ, ಎದರ ಬದರನೂ ಆಗಿಲ್ಲ ಅವರು. DK ಶಿವಕುಮಾರ್ ಬರುವ ಟೈಮಿಗೆ ಸತೀಶ್ ಜಾರಕಿಹೊಳಿ ನಾನು ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ, ಕೆಲಸ ಇದೆ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರು ಹೇಳಿ ಹೋದವರು ವಾಪಸ್ ಬಂದಿಲ್ಲ. ಇವತ್ತು ಬೆಳಗಾವಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆ ಹುಬ್ಳಿಲಿತ್ತು. ಹುಬ್ಳಿ ಧಾರವಾಡ, ಉತ್ತರ ಕನ್ನಡ, ಹಾವೇರಿ, ಗದಗ ಎಲ್ಲ ಜಿಲ್ಲೆಗಳಿಂದ ಹೆಂಗೆ ಕಾರ್ಯಕರ್ತರು ಬರಬೇಕು ಏನು ಎಲ್ಲ ಡಿಸ್ಕಷನಿಗೆ ಹುಬ್ಳಿಲಿದ್ದರು. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ, DK ಶಿವಕುಮಾರ್ ಎಲ್ಲರೂ, ಸಚಿವರು, ಶಾಸಕರು, ಸಂಸದರು, ಮಾಜಿ ಸಂಸದರೆಲ್ಲ ಬಂದಿದ್ದರು. ಉತ್ತರ ಕನ್ನಡ, ಹುಬ್ಳಿ ಧಾರವಾಡ, ಹಾವೇರಿ, ಗದಗ ಜಿಲ್ಲೆಯ ಸಭೆ ಇದು. ಈ ಸಂದರ್ಭದಲ್ಲೇ ಕೇಳಿದ್ವಿ ಏನಾಯಿತು, ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಫಸ್ಟು DK ಶಿವಕುಮಾರ್ ಹೇಳಿದ್ದು, ಖರ್ಗೆ ಅವ್ರು ಹೇಳಿಲ್ವಾ ಮಾತಾಡಬೇಡಿ ಅಂತ, ನಾವು ಮಾತಾಡೋದಿಲ್ಲ ಅಂತ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ, ಯಾರ ಬಾಯಿಗೂ ಬೀಗ ಹಾಕೋದಕ್ಕಾಗೋದಿಲ್ಲ, ನಮ್ಮ ವಿವೇಚನೆ ಬಳಸಿ ಮಾತಾಡಬೇಕು. ವಿವೇಚನೆ ಬಳಸಿ ಮಾತನಾಡುವ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು. ಮಾತಿನಿಂದ ಪಕ್ಷಕ್ಕೆ ಹಾನಿಯಾಗುವ ಬಗ್ಗೆ ಯೋಚನೆ ಮಾಡಬೇಕು. ಅಧಿಕಾರ ಸಿಕ್ಕ ಮೇಲೆ ಯಾವ ಕಾಂಗ್ರೆಸ್ ಪಾರ್ಟಿ, AICC ಅಧ್ಯಕ್ಷ ಯಾರು, ಹೈಕಮಾಂಡ್ ಏನು ಮಾಡುತ್ತೆ ಅಂತೆಲ್ಲ ಮಾತಾಡೋದು ಸರಿಯಲ್ಲ. ಆ ಸೂಚನೆಯ ಮೇರೆಗೆ ನಾವು ಕೆಲಸ ಮಾಡಬೇಕು ಅಂತ HC ಮಹದೇವಪ್ಪನವರು, ಮಧು ಬಂಗಾರಪ್ಪ, ಮಾಗಡಿ ಬಾಲಕೃಷ್ಣ ಮಾತಾಡಿದ್ರು. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಗೊತ್ತಾಗತ್ತೆ ನಿಮಗೆ. DK ಶಿವಕುಮಾರ್ ಅವರ ಕಟ್ಟರ ಬೆಂಬಲಿಗರು. DK ಶಿವಕುಮಾರ್ CM ಆದಮೇಲೆ KPCC ಅಧ್ಯಕ್ಷರು ಬದಲಾಗ್ತಾರೆ, ನಮ್ಮ ಹೈಕಮಾಂಡ್ ಸೂಕ್ತ ಸಮಯಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಮಾಗಡಿ ಬಾಲಕೃಷ್ಣ, ಕೇಳಿಸ್ಕೊಳ್ಳಿ. ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಕೊಂಡು ಹೋಗಿ ಅಂತ. ಇದನ್ನ ನಾನು ಅಧ್ಯಕ್ಷರು ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ನಾನು ಪಾಲನೆ ಮಾಡ್ತೀನಿ, ಬೇರೆಯವರು ಪಾಲನೆ ಮಾಡ್ತಾರೆ. ಇದ್ರ ಬಗ್ಗೆ ಯಾವ ಚರ್ಚೆನೂ ಅವಶ್ಯಕತೆ ಇಲ್ಲ. ಜನ ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನ ನಾವು ಜನರಿಗೆ ಮುಟ್ಟಿಸುವಂತದ್ದು. ಜನರಿಗೆ ನಂಬಿಕೆ ಇದೆ, ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕಾರ್ಯಕ್ರಮ ಮಾಡಿ. ನೋಡಿ, ಯಾರ್ದು ಬಾಯಿಗೆ ಬೀಗ ಹಾಕೋಕ್ಕೆ ಆಗೋದಿಲ್ಲ. ಅದು ನಮ್ಮ ಏನು ವಿವೇಚನವನ್ನು ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ. ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗುತ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕು. ಆದರೆ P-Farm ಸಿಕ್ಕಾದ್ಮೇಲೆ, ಅಧಿಕಾರ ಸಿಕ್ಕಾದ್ಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಕಾಂಗ್ರೆಸ್ ಪಾರ್ಟಿ, AICC ಅಧ್ಯಕ್ಷರು ಯಾರು, ರಾಹುಲ್ ಗಾಂಧಿ ಅವರು ಯಾರು, ಹೈಕಮಾಂಡ್ ಏನು ಮಾಡುತ್ತೆ ಡೆಲ್ಲಿನಲ್ಲಿ ಕೂತ್ಕೊಂಡು ಅಂತ ಹೇಳೋದು ಸರಿಯಲ್ಲ. ಆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ. ನಮ್ಮ AICC ವರಿಷ್ಠರು ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ಹೇಳಿರೋ ಮಾತು 100ಕ್ಕೆ 100 ಸರಿಯಾಗಿದೆ. ಎಲ್ಲರೂ ಅದನ್ನ ಪರಿಪಾಲನೆ ಮಾಡಿ ಶಿಸ್ತಿನಿಂದ ಪಕ್ಷನ ಸಂಘಟನೆ ಮಾಡಬೇಕು. ಸರ್ಕಾರ ಒಳ್ಳೆ ಹೆಸರು ತರೋ ರೀತಿ ಕೆಲಸ ಮಾಡಬೇಕು. ಕರೆಕ್ಟ್ ಆಗಿದೆ. ಎಲ್ಲರೂ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಂತ. ಈಗ ನನಗೆ ಬಾಯಿ ಬಿಚ್ಚೋದಕ್ಕೆ ನೀವು ವ್ಯವಸ್ಥೆ ಮಾಡಿದ್ರೆ ನಾ ಬಾಯಿ ಬಿಚ್ತೀನಿ ಅನ್ಕೊಂಡಿದ್ದೀರಾ? ನೋ, ಅಲ್ಲ ರೀ, ಬಾಯಿ ಮುಚ್ಕೊಂಡಿರಿ ಅಂತ ನನಗೆ ಹೇಳಿದ್ಮೇಲೆ ನೀವ್ಯಾಕೆ ಬಾಯಿ ತೆಗಿತಾ ಇದ್ದೀರಾ? ನೀವು ಬಾಯಿ ತೆಗೆದ್ರೂ ನಾನು ಉತ್ತರನೇ ಕೊಡಲ್ಲವೇ? ಯಾಕೆಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ.
ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತೀನಿ. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ. ನಾಯಕತ್ವ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ. ಆದರೆ ಎಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಹೈಕಮಾಂಡ್ ಇದೆ, ಹೈಕಮಾಂಡ್ ನಿಯಂತ್ರಣ ಮಾಡ್ತದೆ. ಇವರು ಮುಖ್ಯಮಂತ್ರಿ ಆದಮೇಲೆ ನ್ಯಾಚುರಲ್ ಆಗೋದು ಬದಲಾವಣೆ ಆಯ್ತದೆ. ಹೇಳಿಲ್ವೇನ್ರಿ, DCM ಅವರು CM ಆದಮೇಲೆ ನ್ಯಾಚುರಲಿ ಅವೆಲ್ಲ ಬದಲಾವಣೆಗಳಾಗ್ತವೆ. ಹೈಕಮಾಂಡ್ ಅದ್ರ ಬಗ್ಗೆ ಸೂಕ್ತ ತೀರ್ಮಾನ ತಗೋತದೆ. ಮಾಗಡಿ ಬಾಲಕೃಷ್ಣ ಒಬ್ಬರು ಕೇಳಿಸ್ಕೊಂಡಂಗಿಲ್ಲ ಬಹುಶಃ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದನ್ನು ನೋಡೋಣ. ಅದಕ್ಕೆ ನಾಳೆ ಯಾರು ರಿಯಾಕ್ಟ್ ಮಾಡಿದ್ರೆ ಹೇಳ್ತೀನಿ ನಿಮಗೆ. ನಾವೀಗ ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.